ಏನು ನಮ್ಮ ನೆರದಾಡೋ ದೇವರು ಶ್ರೀ 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 ಸಿದ್ಧಗಂಗಾ ಸ್ವಾಮಿಗಳು, ನಮ್ಮ ಶಿವಕುಮಾರ ಸ್ವಾಮಿಗಳು ಏನಿದ್ದಾರೆ, ಈ ಮಹಾಸ್ವಾಮಿಗಳ ಒಂದು ಆಶೀರ್ವಾದ ಹೇಗಿದೆ ಅಂತ ಹೇಳಿದ್ರೆ ಈ ತುಮಕೂರಿನ ಜನಕ್ಕೆ ಮತ್ತೆ ಅಲ್ಲಿನ ಸುತ್ತಮುತ್ತಲವರಿಗೆಲ್ಲ ಎಷ್ಟು ಆಶೀರ್ವಾದ ಇದೆ ಅಂತ ಹೇಳಿದ್ರೆ ಅವ್ರು ನಡೆದಾಡಿ ಹೋಗಿರೋ ಜಾಗ ಎಲ್ಲ ಇವತ್ತು ವಿಭೂತಿ ಇದ್ದಂಗೆ. ತುಮಕೂರಿನ ಒಂದು ಧೂಳನ್ನು ತೆಗೆದು ಹಣೆಗೆ ಇಟ್ಕೊಂಡ್ರು ಅವನು ಅಲ್ಲಿಗೆ ಒಂದು ಆಶೀರ್ವಾದ ಆದಂಗೆ. ಅವನಿಗೆ ಬರೀ ಮಾಡ್ತಾರೆ ಅವಾಗ ಸಾಕು, ವಿಭೂತಿ ಸಿಗ್ಲಿಲ್ಲ ತಲೆ ಕೆಡಿಸ್ಕೊಂಬೇಡ, ನಡೆದಾಡೋ ದೇವರಂತ ಯಾಕಂದ್ರೆ ಅವ್ರನ್ನ ಅಂತಹ ಒಂದು ದೈವ ಶಕ್ತಿ, ಅಂತಹ ಒಂದು ದಾಸೋಹ ಶಕ್ತಿ ಬಂದಿತ್ತು. ಇವತ್ತು ಅವ್ರು ಹಚ್ಚಿದ್ರಲ್ಲಿ ಯಾರಿಲ್ಲ. ಎಷ್ಟು ಮಟ್ಟಿಗೆ ತುಮಕೂರಿನ ಶಕ್ತಿ. ಒಂದು ದಾಸೋಹ 24 ಗಂಟೆಗಳನ್ನು ಒಲೆ ಉರಿತಾನೆ ಇರುತ್ತೆ. ಅರ್ಧ ರಾತ್ರಿ ಹೋಗು ಊಟ ಇರುತ್ತೆ. ಇದು ಸಿದ್ಧಗಂಗೆ ಮಹಿಮೆ. ಅಂತಹ ಒಂದು ಸಿದ್ಧಿ ಪುರುಷರ ಒಂದು ನಮಗೆ ಅವರೊಂದು ಇದು ಬಂದಿದೆ. ನಮ್ಗೊಂಥರ ಹೆಮ್ಮೆ. ತುಮಕೂರಿಗೆ, ಸಕಲ ಕರ್ನಾಟಕಕ್ಕೆ ಮತ್ತೆ ಸಕಲ ಸನಾತನ ಧರ್ಮದವರಿಗೂ ಒಳ್ಳೆಯದಾಗಲಿ. ಗುರುಗಳ ಆಶೀರ್ವಾದ ಇರಲಿ. ತ್ರಿವೇಣಿ ಪ್ರಯಾಗರಾಜಿನ 3 ನದಿಗಳು ಗಂಗಾ, ಯಮುನಾ, ಸರಸ್ವತಿ ಆಶೀರ್ವಾದ ಇರಲಿ. ಎಲ್ಲ ಸಕಲ ಸಾಧು ಸಂತರು, ಮಹಂತರು, ಸ್ವಾಮಿಗಳು ಮತ್ತೆ ನಮ್ಮ ಮಹಾಮಂಡಲೇಶ್ವರರ ಆಶೀರ್ವಾದ ಎಲ್ಲ ಸಕಲ ಸನಾತನ ಧರ್ಮದವರು ಇರಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತೀವಿ. ಗುರುಗಳ ಆಶೀರ್ವಾದ ನಮಗೂ ಇರಲಿ, ನಿಮಗೂ ಇರಲಿ. ಇನ್ನು ನಮ್ಮ ಮಠ ಇನ್ನೂ ಉನ್ನತವಾಗಿ ಬೆಳಿಬೇಕು ಅಂತ ನಾವು ಹೇಳ್ಕೊತೀವಿ. ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಲಿ. ಇನ್ನೂ ಸಹಸ್ರಾರು ಲಕ್ಷಾಂತರ ಮಕ್ಕಳುಗಳಲ್ಲಿ ವಿದ್ಯೆ ಮತ್ತೆ ಒಂದು ದಾಸೋಹ ಒಂದು ಶಕ್ತಿಯನ್ನು ಪಡ್ಕೊಂಡು ಒಳ್ಳೆ ಜ್ಞಾನವಂತರಾಗಿ ಬಾಳಲಿ ಅಂತ ಆಶೀರ್ವಾದ ಮಾಡಿ ಒಳ್ಳೆದಾಗಿ.